ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 2047ರೊಳಗೆ ಭಾರತೀಯ ಸೇನೆಯನ್ನು ವಿಶ್ವದಲ್ಲೇ ಅತ್ಯಂತ ಸಶಕ್ತ ಸೇನೆಯನ್ನಾಗಿಸುವ ಗುರಿ ಹೊಂದಲಾಗಿದೆ ಎಂದು ರಕ್ಷಣಾ ರಾಜಸ್ಥಾನ ಜೈಪುರದಲ್ಲಿಂದು ಹಮ್ಮಿಕೊಂಡಿದ್ದ ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಭಾರತೀಯ ಸೇನೆಯ ಯೋಧರಿಗೆ ಯುದ್ಧಭೂಮಿ ಪಾಠಶಾಲೆ ಇದ್ದಂತೆ ಅಸಂಖ್ಯಾತ ಜನರ ರಕ್ಷಣೆಗಾಗಿ ಯೋಧರು ನಿರಂತರ ಶ್ರಮಿಸುತ್ತಾರೆ. ತಂಡವಾಗಿ ಕಾರ್ಯನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಭಾರತೀಯ ಸೇನೆ ಹೊಂದಿದ್ದು ಸಾಮೂಹಿಕ ಪ್ರಯತ್ನಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಭಾರತೀಯ ಸೇನೆ ದೇಶದ ವೈವಿಧ್ಯತೆಗೆ ಸಾಕ್ಷಿಯಾಗಿದೆ. ಎಲ್ಲ ರಾಜ್ಯಗಳಿಂದ ಪ್ರತಿನಿಧಿಸುವ ಯೋಧರು ಭಾರತೀಯ ಸೇನೆಯಲ್ಲಿದ್ದು ಸಾಮಾಜಿಕ ಏಕತೆಯ ಪ್ರತಿರೂಪವಾಗಿದೆ. ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ಭಾರತೀಯ ಸೇನೆ ಹೊರಹೊಮ್ಮಿದೆ. ಭಾರತೀಯ ಸೇನೆ ದೇಶದ ನಾಗರಿಕರೊಂದಿಗೆ ಜೊತೆಗೂಡಿ ಕಾರ್ಯನಿರ್ವಹಿಸುತ್ತದೆ. ವಿಶ್ವಾಸಾರ್ಹತೆಯ ನಮ್ಮ ಸೇನೆಯ ಅತ್ಯಂತ ಪ್ರಬಲ ಶಕ್ತಿಯಾಗಿದ್ದು ಯೋಧರು ದೇಶದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ವಸುದೈವ ಕುಟುಂಬ ಆಶಯದಲ್ಲಿ ನಂಬಿಕೆ ಹೊಂದಿದ್ದಾರೆ. ಗಡಿ ಪ್ರದೇಶದಲ್ಲಿ ಶಾಂತಿ ಕಾಪಾಡುವ ಜೊತೆಗೆ ಮೂಲಸೌಕರ್ಯಕ್ಕೆ ಆದ್ಯತೆ ಮತ್ತು ಪುನರ್ವಸತಿಯಲ್ಲೂ ಜೊತೆಯಾಗಿದ್ದಾರೆ ಎಂದು ಹೇಳಿದರು. ಜಾಗತಿಕ ಸನ್ನಿವೇಶಗಳಲ್ಲಿ ಯುದ್ಧದ ಆಯಾಮಗಳು ವಿಸ್ತೃತಗೊಳ್ಳುತ್ತಿದ್ದಂತೆ ಸೇನೆ ಸಶಕ್ತವಾಗುವುದರ ಜೊತೆಗೆ ಅದರ ಆಧುನಿಕತೆಯ ಅಗತ್ಯತೆಯೂ ಆದ್ಯತೆಯಾಗಿದೆ. ಸೇನೆಯ ಆತ್ಮನಿರ್ಭರತೆ ದೇಶದ ಅಸ್ತಿತ್ವದ ಪ್ರತೀಕವಾಗಿದೆ. ಯುವ ಜನತೆ ದೇಶಪ್ರೇಮ ಹೊಂದಬೇಕಾಗಿದ್ದು ಭಾರತೀಯ ಸೇನೆಯ ಬಗ್ಗೆ ಒಲವು ತೋರಬೇಕಾಗಿದೆ ಎಂದರು. वह सीख लेता है, ऐसा होता है हमारा भारत का सेना का जवान। साथियों, भारतीय सेना अपने आप में देश के लिए, हमारे नागरिकों के लिए, हमारे युवाओं के लिए कई मायनों में यह मिसाल है। कोई भी जब इंडियन आर्मी को देखता है तो यहां हमें पूरा भारत दिखाई देता है। भारतीय सेना अपने आप में विविधता में एकता का सजीव उदाहरण है। यहां देश के कोने कोने से आए नौजवान अलग अलग भाषाएं बोलते हुए अलग अलग खान पान और पहनावे के साथ एक साझा लक्ष्य के लिए वह एकजुट हो जाते हैं और दुश्मन का मुकाबला करते हैं। सेना की किसी भी रेजिमेंट में आप चले जाइए, आपको कई राज्यों के नौजवान एक साथ दिखाई देंगे। वे एक दूसरे के त्योहार भी मनाते हैं, एक दूसरे की भाषा भी सीखते हैं, एक दूसरे के संकट में सहायक भी बनते हैं। सेना ने भारत की सामाजिक एकता को मजबूत करने में एक अतुल्य योगदान दिया है, यह मैं विश्वास के साथ कह सकता हूं।